ಅದು ಇದು ಹೇಳೋಣ ಅದಕ್ಕೆ ಗೊತ್ತಿಲ್ಲ ಹೇಳ್ಬೇಕು ಹೇಳ್ರಿ ಏನು रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। ईश्वर अल्लाह भगवान रघुपति राघव राजा। ಶುಭಾಶಯಗಳು. ಇಂದು ಏನು ನಮ್ಮ ಗಾಂಧಿ ಜಯಂತಿಯ ಸತ್ಯ ಮತ್ತು ಅಹಿಂಸೆ ಸಂದೇಶನ ಸಾರಿದರೆ ಇಡೀ ಜಗತ್ತಿಗೆ ಅವರ ಆದರ್ಶಗಳನ್ನ ಎಲ್ಲರೂ ಕೂಡ ಅಳವಡಿಸ್ಕೊಬೇಕು ಅಂತ ಕೋರ್ತಾ, ಇವತ್ತು ಅವರ ಕೋರಿಕೆಯ ಮತ್ತು ಅವರ ಜಯಂತಿ ದಿನ ಭಾರತ ಸ್ವಚ್ಛ ಅಭಿಯಾನ ಎಲ್ಲ ಭಾರತದಾದ್ಯಂತ ನಡೀತಾ ಇದೆ. ಹಾಗೆಯೇ ಇಂದು ಕೂಡ ತಾಲೂಕು ಆಡಳಿತ ವತಿಯಿಂದ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಮುಂದಾಳತ್ವದಲ್ಲಿ ನಮ್ಮ ಹಳೆಯ TPS ಜಾಗದಲ್ಲಿ ಇರುವಂತಹ ಒಂದು ಗಲೀಜನ್ನ ಕ್ಲೀನ್ ಮಾಡುವ ಮೂಲಕ ಸ್ವಚ್ಛತಾ ಅಭಿಯಾನ ಮಾಡೋಕ್ಕೆ ಎಲ್ಲರನ್ನೂ ಕೋರ್ತಾ ಇದ್ದೀನಿ. ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕು ಅಂತ ಕೋರ್ತಾ ಇದ್ದೀನಿ. ಎಲ್ಲ ಸೇರಿ ನೋಡಬಾರ್ದು. ಲೋಬಲ್ ಬಾ ಭವನ್ ಲೋಕ್ ಬಾ ಭವನ್ ಲೋಬಲ್ ಬಾ ಭವನ್ ಲೋಕ್ ಬಾ ಭವನ್ ಅದೇ ವಿಡಿಯೋ ಸಮಾಧಾನ ಆಗಲ್ವೇ? ಎಲ್ಲರಿಗೂ ಮಹಾತ್ಮ ಗಾಂಧೀಜಿಯವರ 155ನೇ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ, ನಮ್ಮ ದೇಶದ ಮಹನೀಯರಾದಂಥ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 120 ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ನಮ್ಮ ದೇಶದಲ್ಲಿ
ಏನು ಇವತ್ತು ಇರ್ತಕ್ಕಂಥ 140 ಕೋಟಿ ಜನ ನೆಮ್ಮದಿಯಿಂದ ಇವತ್ತು ಬದುಕಲಿಕ್ಕೆ ಕಾರಣ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ, ಈ ದೇಶದ ಒಂದು ಸಂವಿಧಾನವನ್ನು ಬರೆದಂಥ ಮಹಾನ್ ನಾಯಕರುಗಳ ಒಂದು ಶ್ರಮ, ಅವರ ಒಂದು ಹೋರಾಟಗಳಿಂದ ಈ ಒಂದು ದೇಶದಲ್ಲಿ ಇವತ್ತು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಭಾರತ ದೇಶ ಇವತ್ತು ಈ ದೇಶದಲ್ಲಿ ಆರ್ಥಿಕವಾಗಿ 5ನೇ ಸ್ಥಾನದಲ್ಲಿದ್ದ ಕಾರಣ ನಾವೆಲ್ಲರೂ ಇವತ್ತು ಅವನ್ನ ಸ್ಮರಿಸುತ್ತಾ, ವಿಶೇಷವಾಗಿ ಇವತ್ತು ಅಕ್ಟೋಬರ್ 2 ಇಡೀ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಇವತ್ತಿನ ದಿವಸ ಈ ದೇಶಕ್ಕಾಗಿ, ಈ ದೇಶದ ಒಂದು ಉತ್ತಮ ಭವಿಷ್ಯಕ್ಕಾಗಿ ಏನಿವತ್ತು ಈ ದೇಶ ಕಷ್ಟಕಾಲದಲ್ಲಿದ್ದಂಥ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಈ ದೇಶದ ಕಾಯ್ತಕ್ಕಂಥ ಯೋಧರಿಗೆ, ಈ ದೇಶದ ಆಹಾರ ಕೊಡ್ತಕ್ಕಂಥ ರೈತರಿಗೆ ಜೈ ಜವಾನ್ ಜೈ ಕಿಸಾನ್ ಅಂತ ಒಂದು ಘೋಷಣೆಯನ್ನು ಕೂಗಿ ಏನು ಅವರು ಈ ದೇಶದ 2ನೇ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು 1 ವರ್ಷ 216 ದಿವಸಗಳ ಕಾಲ ಈ ದೇಶದ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಈ ದೇಶದ ಪರಿಸ್ಥಿತಿಯನ್ನು ಒಂದು ಉತ್ತಮ ರೀತಿ ತಗೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಆ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಈ ದೇಶಕ್ಕೆ ಕೊಟ್ಟು, ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ತಿಳಿಸಿರ್ತಕ್ಕಂಥ ಒಂದು ಪಾಠ ಸ್ವಾಭಿಮಾನ. ಆ ಒಂದು ಸ್ವಾಭಿಮಾನ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ಆಹಾರ ಉತ್ಪಾದನೆ ಕಡಿಮೆಯಾಗಿ ಈ ದೇಶ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಪ್ರತಿ ವಾರದಲ್ಲಿ ಸೋಮವಾರ ರಾತ್ರಿ 1 ದಿವಸ ಉಪವಾಸ ಇದ್ದು ಆ ಒಂದು ಅರಿವನ್ನು ಈ ದೇಶದ ಜನತೆಗೆ ಮೂಡಿಸಿ ಅವರ ಮನೆ ಮುಂದೆನೇ ಅವರು ವ್ಯವಸಾಯ ಮಾಡಿ ಆಹಾರ ಬೆಳೀತಕ್ಕಂಥ ಒಂದು ಈ ದೇಶದ ಜನತೆಗೆ ಅವತ್ತಿನ ದಿವಸದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂದೇಶ. ಅದೇ ರೀತಿ ಇವತ್ತು ಮಹಾತ್ಮ ಗಾಂಧಿಯವರು ಈ ದೇಶಕ್ಕೆ ಕಲಿಸಿರ್ತಕ್ಕಂಥ ಪಾಠ ಸತ್ಯಮೇವ ಜಯತೆ ಅಂತ ಇವತ್ತು ವಿಶೇಷವಾಗಿ ರಾಜಕಾರಣಿಗಳು, ಅಧಿಕಾರಿಗಳು ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರನ್ನ, ಮಹಾತ್ಮ ಗಾಂಧೀಜಿಯವ್ರನ್ನ, ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ, ಸರ್ದಾರ್ ವಲ್ಲಭಾಯ್ ಇವ್ರನ್ನೆಲ್ಲರನ್ನೂ ನಾವು ಅವರ ಒಂದು ಆದರ್ಶಗಳನ್ನು ಅಳವಡಿಸ್ಕೊಂಡು ಅವರ ಒಂದು ಮೌಲ್ಯಗಳ ನಾವು ಗಮನದಲ್ಲಿಟ್ಕೊಂಡು ಕೆಲಸ ಮಾಡಿದಾಗ ಈ ದೇಶಕ್ಕೆ ಒಳ್ಳೆಯದಾಗ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮಹಾತ್ಮ ಗಾಂಧೀಜಿಯವರ ಒಂದು ಕನಸು ಇವತ್ತು ಸ್ವಚ್ಛ ಭಾರತ ಅನ್ನೋಂಥದ್ದು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು 2014ರಲ್ಲಿ ಸ್ವಚ್ಛ ಭಾರತ್ ಅಂತ ಒಂದು ಯೋಜನೆಯನ್ನು ತಂದು ಈ ದೇಶದಲ್ಲಿ ಸುಮಾರು 12 ಕೋಟಿ ಇವತ್ತು ಸ್ವಚ್ಛ ಭಾರತ ಅಡಿಯಲ್ಲಿ ಇವತ್ತು ಬಡವರಿಗೆ ಒಂದು ಶೌಚಾಲಯ ಕಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಪ್ರತಿಯೊಬ್ಬರು ಇವತ್ತು ಅವರು ನೆರೆಹೊರೆಯಲ್ಲಿರ್ತಕ್ಕಂಥ ಒಂದು ಸ್ವಚ್ಛತೆಯನ್ನು ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಮಾಡಿದಾಗ ಈ ದೇಶ ಒಂದು ಉತ್ತಮ ಸ್ಥಾನಕ್ಕೆ ಹೋಗ್ತದೆ ಅಂತ ಹೇಳ್ತಾರೆ. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಇವತ್ತು ಎಲ್ಲ ಜನಪ್ರತಿನಿಧಿಗಳು, ನಮ್ಮ ಅಧಿಕಾರಿಗಳು ಇವತ್ತು ಈ ಒಂದು ಸ್ವಚ್ಛತೆ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಒಂದು ಶ್ರಮದಾನ ಮೂಲಕ ಈ ಒಂದು ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ನಾನು ಮಾತು ಮುಗಿಸ್ತೀನಿ.